Hello students, welcome back to my YouTube channel TSK Tutorials presented by Shivakumar ST. Dear students, in today's class I am going to discuss with you the very important 2 marks questions from the lesson The Concert. Before that, it's my humble and routine request to all. If you are new to my channel, please do subscribe my channel to watch the most essential videos that are already available in my channel. If you like those videos, please do share among your friends. Let's start with the very first question. Why was Smita excited after reading the newspaper? ಅಂದ್ರೆ ದಿನಪತ್ರಿಕೆಯನ್ನು ಓದಿದ ನಂತರ ಸ್ಮಿತಾ ಬಹಳಷ್ಟು ಉತ್ಸುಕಳಾಗ್ತಾಳೆ ಏಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ ಸ್ಮಿತಾ ವಾಸ್ ಎ ಗ್ರೇಟ್ ಫ್ಯಾನ್ ಆಫ್ ಪಂಡಿತ್ ರವಿಶಂಕರ್. ತಮಗೆಲ್ಲ ತಿಳಿದಿರುವಂತೆ ಸ್ಮಿತಾ ಪಂಡಿತ್ ರವಿಶಂಕರ್ ಅವರ ಬಹಳ ದೊಡ್ಡ ಅಭಿಮಾನಿಯಾಗಿರ್ತಾಳೆ. Therefore, she was excited to read Pandit Ravi Shankar's concert at Shanmukananda Auditorium in Bombay. ಆದ್ದರಿಂದ ಆಕೆ ದಿನಪತ್ರಿಕೆಯಲ್ಲಿ ಪಂಡಿತ್ ರವಿಶಂಕರ್ ಅವರು ಷಣ್ಮುಖಾನಂದ ಆಡಿಟೋರಿಯಂ, ಅದು ಬಾಂಬೆಲಿರುವಂತಹ ಷಣ್ಮುಖಾನಂದ ಆಡಿಟೋರಿಯಂನಲ್ಲಿ ಒಂದು ಸಂಗೀತ ಕಚೇರಿಯನ್ನ ನಡೆಸ್ಕೊಡ್ತಾರೆ ಎನ್ನುವಂತಹ ಸುದ್ದಿಯನ್ನ ಓದಿ ಬಹಳಷ್ಟು ಎಕ್ಸೈಟ್ ಆಗ್ತಾಳೆ. ಇಟ್ ಮೀನ್ಸ್ ಬಹಳಷ್ಟು ಉತ್ಸುಕಳಾಗ್ತಾಳೆ. Let's move to the second question. Do you consider Anant as a talented boy? Justify your answer. ಅನಂತ್ ಒಬ್ಬ ಪ್ರತಿಭಾವಂತ ಹುಡುಗ ಅಂತ ನೀವು ಪರಿಗಣಿಸ್ತೀರಾ? ಸೊ ನಿಮ್ಮ ಉತ್ತರವನ್ನ ಸಮರ್ಥಿಸಿ ಅಂತ ಪ್ರಶ್ನೆ ಕೇಳಲಾಗಿದೆ. ಇದನ್ನ ಜೂನ್ 2019 ಮತ್ತೆ ಏಪ್ರಿಲ್ 2020 ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಇನ್ನ ಈ ಪ್ರಶ್ನೆಯ ಇನ್ನೊಂದು ಸ್ವರೂಪವನ್ನು ನೋಡೋದಾದ್ರೆ, ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ಅನಂತ್ ಒಬ್ಬ ಪ್ರತಿಭಾವಂತ ಹುಡುಗ. ವಾಟ್ ಮೇಕ್ಸ್ ಯು ಟು ಅಪ್ರಿಶಿಯೇಟ್ ಹಿಮ್? ಅಂದ್ರೆ ನೀವು ಅವನನ್ನ ಮೆಚ್ಚಿಕೊಳ್ಳಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತೆ 4 2026ರಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ದ ಆನ್ಸರ್ ಈಸ್ ಎಸ್, ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ಇಲ್ಲಿ ಮೇಲ್ಗಡೆ SR ನೋ ಕ್ವಶನ್ ಕೇಳಿರೋದ್ರಿಂದ ಹೌದು, ಅನಂತ್ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ. He was the best table tennis player and the fastest runner. ತಮಗೆ ಗೊತ್ತಿರುವಂತೆ ಅನಂತ್ ಒಬ್ಬ ಅತ್ಯುತ್ತಮ ಟೇಬಲ್ ಟೆನ್ನಿಸ್ ಆಟಗಾರ ಮತ್ತು ವೇಗದ ಓಟಗಾರನು ಸಹ ಆಗಿರ್ತಾರೆ. He was composing his own tunes in ಸಿತಾರ. ಅಷ್ಟೇ ಅಲ್ಲ, ಅವರು ಸಿತಾರದಲ್ಲಿ ತಮ್ಮದೇ ಆದಂತಹ ರಾಗಗಳನ್ನ ರಚಿಸುವಷ್ಟು ಪ್ರತಿಭೆಯನ್ನ ಹೊಂದಿರ್ತಾರೆ. ಇಷ್ಟು ಅಂಶಗಳನ್ನ ಬರೆದ್ರೆ ಸಾಕು, ನಿಮ್ಗೆ 2 ಅಂಕಗಳು ಖಚಿತವಾಗಿ ಲಭಿಸುತ್ತೆ. ಈ ಒಂದು ಪ್ರಶ್ನೆನ ನಾವು ಆನ್ಯುಯಲ್ ಎಕ್ಸಾಮ್ ಅಲ್ಲಿ ನಾವು ನಿರೀಕ್ಷೆಯನ್ನ ಮಾಡಬಹುದು. ಲೆಟ್ಸ್ ಮೂವ್ ಟು ದ ಥರ್ಡ್ ಕ್ವಶನ್. ವೈ ಡಿಡ್ ಅನಂತ್ ಅಂಡ್ ಹಿಸ್ ಪೇರೆಂಟ್ಸ್ ಕಮ್ ಟು ಬಾಂಬೆ? ಅನಂತ್ ಮತ್ತೆ ಅವನ ಪೋಷಕ ವರ್ಗದವರು ಬಾಂಬೆಗೆ ಬರಲು ಕಾರಣವೇನು? ಏಪ್ರಿಲ್ 2023ರಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಈ ಪ್ರಶ್ನೆಯ ಇನ್ನೊಂದು ಸ್ವರೂಪವನ್ನ ಇಲ್ಲಿ ನೋಡ್ತಾ ಇದ್ದೀರಾ. ವಿತ್ ವಾಟ್ ಹೋಪ್ಸ್ ಡಿಡ್ ಅನಂತ್ಸ್ ಫ್ಯಾಮಿಲಿ ಕಮ್ ಟು ಬಾಂಬೆ? ಅಂದ್ರೆ ಅನಂತ್ ಅವರ ಕುಟುಂಬ ವರ್ಗದವರು ಯಾವ ಭರವಸೆಯೊಂದಿಗೆ ಅವರು ಬಾಂಬೆಗೆ ಬಂದಿದ್ದರು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಈ ಒಂದು ಪ್ರಶ್ನೆಯನ್ನ ಜೂನ್ 2022ರಲ್ಲಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ದ ಆನ್ಸರ್ ಈಸ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಹೌದು, ಅನಂತ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದ. ಅನಂತ್ಸ್ ಫ್ಯಾಮಿಲಿ ಹ್ಯಾಡ್ ಹೈ ಹೋಪ್ಸ್ ಇನ್ ದ ಮಿರಾಕಲ್ ಆಫ್ ಮಾಡರ್ನ್ ಸೈನ್ಸ್. ಅನಂತ್ ಅವರ ಕುಟುಂಬ ವರ್ಗದವರು ಆಧುನಿಕ ವಿಜ್ಞಾನದ ಪವಾಡದ ಬಗ್ಗೆ ಅಪಾರವಾದಂತಹ ನಂಬಿಕೆಯನ್ನ ಇಟ್ಕೊಂಡಿದ್ದರು. Therefore, Anant's family came to Bombay for his treatment. ಆದ್ದರಿಂದ
ಅನಂತ್ ಅವರ ಕುಟುಂಬ ವರ್ಗದವರು ಗಗನ್ಪುರ್ ಇಂದ ಬಾಂಬೆಗೆ ಅನಂತ್ನ ಚಿಕಿತ್ಸೆಗಾಗಿ ಬರ್ತಾರೆ. Let's move to the next question. How did Anant's family treat him without voicing their fears? ಈ ಒಂದು ಪ್ರಶ್ನೆಯು ಜೂನ್ 2019ರಲ್ಲಿ ಕೇಳಲಾಗಿದೆ. ಯಾವುದೇ ಭಯವನ್ನ ಆತಂಕವನ್ನ ವ್ಯಕ್ತಪಡಿಸದೆ ಅನಂತ್ ಕುಟುಂಬ ವರ್ಗದವರು ಅನಂತನನ್ನ ಹೇಗೆ ಆರೈಕೆ ಮಾಡ್ತಾರೆ ಅಥವಾ ಟ್ರೀಟ್ ಮಾಡ್ತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ದ ಆನ್ಸರ್ ಈಸ್ the family members realized the doctor's words that Anant was going to die. ಅನಂತನ ಕುಟುಂಬ ವರ್ಗದವರು ವೈದ್ಯರ ಮಾತನ್ನ ಅರ್ಥ ಮಾಡ್ಕೊಳ್ತಾರೆ. ದಟ್ ಅನಂತ್ ವಾಸ್ ಗೋಯಿಂಗ್ ಟು ಡೈ, ಅನಂತ್ ಇನ್ನ ಕೆಲವೇ ದಿನಗಳಲ್ಲಿ ಸಾಯ್ತಾನೆ ಅನ್ನುವಂತಹ ಒಂದು ಸತ್ಯ ಸಂಗತಿಯನ್ನ ಅರ್ಥ ಮಾಡ್ಕೊಳ್ತಾರೆ. ದೇ ಡಿಡೆಂಟ್ ವಾಯ್ಸ್ ದೇರ್ ಫಿಯರ್ಸ್, ಆದರೆ ಅವರು ತಮ್ಮ ಭಯವನ್ನ ಆತಂಕವನ್ನ ವ್ಯಕ್ತಪಡಿಸಲ್ಲ. ದೇ ಟ್ರೈ ಟು ಮೇಕ್ ಹಿಮ್ ಹ್ಯಾಪಿ, ಇದ್ದಷ್ಟು ದಿನ ಸಂತೋಷವಾಗಿರ್ಲಿ ಅಂದ್ಬಿಟ್ಟು ಅವನನ್ನ ಖುಷಿ ಪಡಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ. ದೇ ಫುಲ್ಫಿಲ್ಡ್ ಎವರಿ ನೀಡ್ಸ್ ಅಂಡ್ ಗೇವ್ ವಾಟ್ ಎವರ್ ಹಿ ಆಸ್ಕ್ಡ್ ಫಾರ್. ಅವನ ಪ್ರತಿಯೊಂದು ಅವಶ್ಯಕತೆಗಳನ್ನ ಆ ಕುಟುಂಬ ವರ್ಗದವರು ಏನ್ ಮಾಡ್ತಾರೆ, ಪೂರೈಸ್ತಾರೆ. ಮತ್ತೆ ಅವನ್ ಏನ್ ಕೇಳ್ತಾನೋ ಅದನ್ನೆಲ್ಲವನ್ನ ಅವನಿಗಾಗಿ ಏನ್ ಮಾಡ್ತಾರೆ, ಒದಗಿಸ್ತಾರೆ. ಯಾರು? ಅನಂತ ಕುಟುಂಬ ವರ್ಗದವರು. ಈ ರೀತಿ ಯಾವುದೇ ಭಯವನ್ನ ವ್ಯಕ್ತಪಡಿಸದೆ ಅನಂತನ ಮುಂದೆ ನಟಿಸುವಂತಹ ಕೆಲಸವನ್ನ ಮಾಡ್ತಾರೆ ಅನಂತ್ ಕುಟುಂಬ ವರ್ಗದವರು. Let's move to the fifth question. Why did Aunt Sushila suggest a walk in the park to Smita? ಸೊ ಈ ಒಂದು ಪ್ರಶ್ನೆಯು ಮಾದರಿ ಪ್ರಶ್ನೆ ಪತ್ರಿಕೆ 2 2026ರಲ್ಲಿ ಕೇಳಲಾಗಿದೆ. ಆಂಟ್ ಸುಶೀಲಾ ಅವರು ಸ್ಮಿತಾಗೆ ಪಾರ್ಕ್ ನಲ್ಲಿ ಒಂದು ರೌಂಡ್ ವಾಕ್ ಹೋಗ್ಬಿಟ್ ಬಾ ಅಂತ ಒಂದು ಅಡ್ವೈಸ್ ಅನ್ನ ಮಾಡ್ತಾರೆ. ಹೇಗೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸ್ಮಿತಾ ವಾಸ್ ಫೀಲಿಂಗ್ ಬ್ಯಾಡ್ ಆಸ್ ಅವರ್ ಬ್ರದರ್ ವಾಸ್ ಟೂ ಸಿಕ್ ಟು ಅಟೆಂಡ್ ದ ಕನ್ಸರ್ಟ್. ಸ್ಮಿತಾ ತುಂಬಾ ದುಃಖದಲ್ಲಿರ್ತಾಳೆ, ಅಸಹಾಯಕ ಸ್ಥಿತಿಯಲ್ಲಿರ್ತಾಳೆ. ಯಾಕಪ್ಪ ಅಂತಂದ್ರೆ ತನ್ನ ಸಹೋದರ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ. ಮತ್ತೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಕಾರಣವಾಗಿ ಅವನನ್ನ ಕಾನ್ಸರ್ಟ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ನೊಂದ್ಕೊಂಡಿರ್ತಾಳೆ. ಶಿ ವಾಸ್ ಕ್ರೈಯಿಂಗ್, ಅಷ್ಟೇ ಅಲ್ಲ, ಆಕೆ ಅಳ್ತಾ ಇರ್ತಾಳೆ. ಬಿಕಾಸ್ ಶಿ ಕುಡ್ ನಾಟ್ ಏಬಲ್ ಟು ಟೇಕ್ ಹಿಮ್ ವಿತ್ ಹರ್. ಅವಳು ಯಾಕೆ ಅಳ್ತಾ ಇರ್ತಾಳೆ ಅಂತಂದ್ರೆ ಅವಳು ಅನಂತ್ ನನ್ನ ಕಾನ್ಸರ್ಟ್ಗೆ ತನ್ನ ಜೊತೆ ಕರ್ಕೊಂಡು ಹೋಗಕ್ ಆಗ್ತಿಲ್ವಲ್ಲ ಅಂತ ದುಃಖವನ್ನ ವ್ಯಕ್ತಪಡಿಸ್ತಾ ಇರ್ತಾಳೆ. ಸೊ her aunt suggested her to take a walk in the park to feel better. ಸೊ ಈ ಒಂದು ಸನ್ನಿವೇಶದಲ್ಲಿ ಸ್ಮಿತಾ ಅವರ ಆಂಟ್ ಸುಶೀಲಾ ಏನ್ ಮಾಡ್ತಾಳೆ, ಒಂದು ಸಜೆಷನ್ ಕೊಡ್ತಾಳೆ. ಪಾರ್ಕಲ್ಲಿ ಒಂದ್ ರೌಂಡ್ ವಾಕ್ ಹೋಗ್ಬಿಟ್ ಬಾರಮ್ಮ, ಇದರಿಂದ ನೀನು ನಿನ್ನ ದುಃಖದಿಂದ ಹೊರಗಡೆ ಬರ್ತೀಯಾ, ಇಲ್ಲೇ ಇದ್ರೆ ನಿನ್ನ ದುಃಖದಲ್ಲಿ ನರಳುತ್ತಾ ಇರ್ತೀಯ ಅಂತ ಒಂದು ಸಜೆಷನ್ ನ ಕೊಡ್ತಾಳೆ. ಲೆಟ್ಸ್ ಮೂವ್ ಟು ದ ಸಿಕ್ಸ್ತ್ ಕ್ವಶನ್. ಸೊ ಈ ಒಂದು ಪ್ರಶ್ನೆಯು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಪ್ರಶ್ನೆಯಾಗಿದ್ದು ಈಗಾಗಲೇ ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಮತ್ತು ಈ ಸಾಲಿನ ಪರೀಕ್ಷೆಯಲ್ಲೂ ಸಹ ನಾವು ಈ ಒಂದು ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದು. ದ ಕ್ವಶನ್ ಈಸ್, ವಾಟ್ ಅಟೆಂಪ್ಟ್ಸ್ ಡಿಡ್ ಸ್ಮಿತಾ ಮೇಕ್ ಟು ಫುಲ್ಫಿಲ್ ಅನಂತ್ಸ್ ವಿಶ್? ಅನಂತ್ ಅವರ ಆಸೆಯನ್ನ ಪೂರೈಸಲು ಸ್ಮಿತಾ ಯಾವ ಪ್ರಯತ್ನಗಳನ್ನ ಮಾಡಿದ್ಲು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಯ ಮಾದರಿ ಪ್ರಶ್ನೆ ಪತ್ರಿಕೆ 1 2025ರಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆಯ ಇನ್ನಿತರ ಸ್ವರೂಪಗಳನ್ನ ನೋಡೋದಾದ್ರೆ, ಹೌ ಡಿಡ್ ಸ್ಮಿತಾ ಎನೇಬಲ್ ಟು ಫುಲ್ಫಿಲ್ ಅನಂತ್ಸ್ ಲಾಸ್ಟ್ ವಿಶ್? ಅನಂತ್ರವರ ಕೊನೆಯ ಆಸೆಯನ್ನ ಸ್ಮಿತಾ ಹೇಗೆ ಪೂರೈಸಿದಳು ಅಂತ ಜೂನ್ 2023ರಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೌ ಡಿಡ್ ಸ್ಮಿತಾ ಎಕ್ಸಿಕ್ಯೂಟ್ ಅವರ್ ಡೇರಿಂಗ್ ಥಾಟ್? ಈ ಒಂದು ಪ್ರಶ್ನೆ ಏಪ್ರಿಲ್ 2022ರಲ್ಲಿ ಕೇಳಲಾಗಿದೆ. ಸ್ಮಿತಾ ತನ್ನ ಧೈರ್ಯಶಾಲಿ ಆಲೋಚನೆಯನ್ನ ಹೇಗೆ ಕಾರ್ಯಗತಗೊಳಿಸಿದಳು ಅಂತ ಪ್ರಶ್ನೆ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ವಾಟ್ ವಾಸ್ ದ ಇಂಟೆನ್ಷನ್ ಆಫ್ ಸ್ಮಿತಾಸ್ ಗೋಯಿಂಗ್ ಟು ದ ಕನ್ಸರ್ಟ್? ಸ್ಮಿತಾ ಸಂಗೀತ ಕಚೇರಿಗೆ ಹೋಗಿದ್ದಂತಹ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ.
ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಅವರ್ ಬ್ರದರ್ಸ್ ವಿಶ್. ಎಲಾಬೊರೇಟ್ ಅಂತ ಈ ಒಂದು ಪ್ರಶ್ನೆಯು ಈ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಲಾಗಿದೆ. ಸ್ಮಿತಾ ತನ್ನ ಸಹೋದರನ ಆಸೆಯನ್ನ ಪೂರೈಸುವಲ್ಲಿ ಯಶಸ್ವಿಯಾದಳು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದನ್ನ ವಿವರಿಸಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ದ ಆನ್ಸರ್ ಈಸ್ Smita's plan was to invite Pandit Ravishankar to come to her house and play for Anant. ಸ್ಮಿತಾಳ ಯೋಜನೆ ಏನಪ್ಪಾ ಆಗಿತ್ತು ಅಂತಂದ್ರೆ ಪಂಡಿತ್ ರವಿಶಂಕರ್ ಅವರನ್ನ ತನ್ನ ಮನೆಗೆ ಆಹ್ವಾನಿಸಿ ಅನಂತ್ ಅಥವಾ ಅನಂತ್ಗೋಸ್ಕರ ಒಂದು ಚಿಕ್ಕ ಸಂಗೀತ ಕಚೇರಿಯನ್ನ ನಡೆಸ್ಕೊಡಿ ಅಂತ ಕೇಳ್ಕೊಳ್ಳುವಂತಹ ಉದ್ದೇಶ ಆಕಿದು ಆಗಿತ್ತು. She had planned to attend the concert with this intention. ಸೊ ಈ ಉದ್ದೇಶದಿಂದಲೇ ಅವಳು ಸಂಗೀತ ಕಚೇರಿಗೆ ಹಾಜರಾಗಿದ್ದಳು. So after the concert, she told about her brother's illness and lost wish. ಸಂಗೀತ ಕಚೇರಿ ಮುಕ್ತಾಯಗೊಂಡ ನಂತರ ಸ್ಮಿತಾ ತನ್ನ ಸಹೋದರನ ಅನಾರೋಗ್ಯ ಮತ್ತೆ ಅವನ ಕೊನೆಯ ಆಸೆಯನ್ನ ಪಂಡಿತ್ ರವಿಶಂಕರ್ ಅವರಿಗೆ ಹೇಳ್ತಾಳೆ. Her plan was successful. The next day they came and fulfilled Anand's last wish. ಅವಳ ಯೋಜನೆ ನಿಜವಾಗ್ಲೂ ಯಶಸ್ವಿ ಆಯಿತು. ಮರುದಿನ ಪಂಡಿತ್ ರವಿಶಂಕರ್ ಉಸ್ತಾದ್ ಅಲ್ಲಾರಕ ಅವರ ಜೊತೆ ಅನಂತ್ ಅವರ ಮನೆಗೆ ಬಂದು ತನ್ನ ಕೊನೆಯ ಆಸೆಯನ್ನ ಪೂರೈಸ್ತಾರೆ. Let's move to the 7th question. Why did Smita request Pandit Ravishankar to visit her house? ಸ್ಮಿತಾ ಪಂಡಿತ್ ರವಿಶಂಕರ್ ಅವರನ್ನ ತಮ್ಮ ಮನೆಗೆ ಭೇಟಿ ನೀಡುವಂತೆ ಏಕೆ ವಿನಂತಿಸಿದಳು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಜೂನ್ 2018ರಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದ್ದು ದ ಆನ್ಸರ್ ಈಸ್ ಅನಂತ್ ವಾಸ್ ಎ ಸಿತಾರಾ ಪ್ಲೇಯರ್. He wanted to see and hear ಪಂಡಿತ್ ರವಿಶಂಕರ್. ಅನಂತ್ ಒಬ್ಬ ಸಿತಾರ ವಾದಕರಾಗಿದ್ದು ಅವರು ಪಂಡಿತ್ ರವಿಶಂಕರನ್ನ ನೋಡಬೇಕು ಮತ್ತೆ ಅವರ ಸಂಗೀತ ಕಚೇರಿಯನ್ನ ಆಲಿಸಬೇಕು ಎನ್ನುವಂತಹ ಆಸೆಯನ್ನ ಹೊಂದಿದ್ದರು. As he was bedridden, he couldn't attend the concert. ಅನಂತ್ ಕ್ಯಾನ್ಸರ್ನಿಂದ ಹಾಸಿಗೆ ಹಿಡಿದಿದ್ದರಿಂದ ಸಂಗೀತ ಕಚೇರಿಗೆ ಹಾಜರಾಗಲು ಸಾಧ್ಯವಾಗಿರಲಿಲ್ಲ. So Smita requested Pandit Ravishankar to visit her house to fulfill his last wish. ಸೊ ಆದ್ದರಿಂದ ಸ್ಮಿತಾ ಏನ್ ಮಾಡ್ತಾಳೆ, ಸಂಗೀತ ಕಚೇರಿಗೆ ಹೋಗಿ ಪಂಡಿತ್ ರವಿಶಂಕರ್ ಅವ್ರ ಹತ್ರ ಮನವಿಯನ್ನ ಸಲ್ಲಿಸಿ ತನ್ನ ತಮ್ಮನ ಕೊನೆಯ ಆಸೆಯನ್ನ ಪೂರೈಸಿ ಅಂತ ವಿನಂತಿಸ್ಕೊಳ್ತಾಳೆ. ಸೊ ಆದ್ದರಿಂದ ಪಂಡಿತ್ ರವಿಶಂಕರ್ ಅವ್ರನ್ನ ತಮ್ಮ ಮನೆಗೆ ಆಕೆ ಏನ್ ಮಾಡ್ತಾಳೆ, ಆಹ್ವಾನಿಸ್ತಾಳೆ. Let's move to the 8th question. Do you think the response of the artist in the concert was unusual? Why? ಸೊ ಈ ಒಂದು ಪ್ರಶ್ನೆಯು ಸಹ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ ಅಂತ ನಾನಾದ್ರೂ ಭಾವಿಸ್ತೀನಿ. ಈ ಒಂದು ಪ್ರಶ್ನೆಯನ್ನ ಏಪ್ರಿಲ್ 2022ರಲ್ಲಿ ಕೇಳಲಾಗಿದೆ. ಈ ಸಾಲಿನಲ್ಲೂ ಸಹ ಕೇಳುವಂತಹ ನಿರೀಕ್ಷೆಯನ್ನ ಹೊಂದಿದ್ದೀನಿ. ಸಂಗೀತ ಕಚೇರಿಗೆ ಹೋದಾಗ ಸಂಗೀತ ಕಚೇರಿಯಲ್ಲಿ ಸ್ಮಿತಾಳ ಒಂದು ಮನವಿಗೆ ಆ ಕಲಾವಿದರ ಪ್ರತಿಕ್ರಿಯೆ ಅಸಾಮಾನ್ಯವಾಗಿತ್ತು ಅಂತ ನೀವು ಭಾವಿಸ್ತೀರಾ? ಹಾಗೆ ನೀವು ಭಾವಿಸೋದಾದ್ರೆ ಅದಕ್ಕೆ ಕಾರಣ ಕೊಡಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕ ವರ್ ಗ್ರೇಟ್ ಮ್ಯೂಸಿಷಿಯನ್ಸ್. ಪಂಡಿತ್ ರವಿಶಂಕರ್ ಮತ್ತೆ ಉಸ್ತಾದ್ ಅಲ್ಲಾರಕ ಮಹಾನ್ ಸಂಗೀತ ವಿದ್ವಾನರಾಗಿದ್ದು ಯೂಶಲಿ ದೆ ಪ್ಲೇ ಇನ್ ಬಿಗ್ ಆಡಿಟೋರಿಯಂ ಅಂಡ್ ಹ್ಯಾಡ್ ಬ್ಯುಸಿ ಶೆಡ್ಯೂಲ್ಸ್. ಸಾಮಾನ್ಯವಾಗಿ ಅವರು ದೊಡ್ಡ ಸಭಾಂಗಣದಲ್ಲಿ ಆಡುತ್ತಾರೆ ಮತ್ತೆ ಅವರಿಗೆ ಬಿಡುವಿಲ್ಲದಂತಹ ಒಂದು ವೇಳಾಪಟ್ಟಿ ಸಹ ಹೊಂದಿರ್ತಾರೆ. Yet they responded to Smita's request and fulfilled Anand's last wish. ಆದರೂ ಸಹ ಅವರು ಸ್ಮಿತಾಳ ಕೋರಿಕೆಗೆ ಸ್ಪಂದಿಸಿ ಧನಾತ್ಮಕವಾಗಿ ಸ್ಪಂದಿಸಿ ಅನಂತ್ರವರ ಕೊನೆಯ ಆಸೆಯನ್ನ ಪೂರೈಸ್ತಾರೆ. ಇದನ್ನ ನೋಡಿದ್ರೆ ಆ ಅಸಾಮಾನ್ಯ ಸಂಗೀತ ವಿದ್ವಾನರು ಈ ಒಬ್ಬ ಸಾಮಾನ್ಯ ಹುಡುಗಿಯ ಒಂದು ಮನವಿಗೆ ಸ್ಪಂದಿಸಿ
ಅನಂತ್ನ ಕೊನೆ ಆಸೆನ ಪೂರೈಸಿದ್ದು ನಿಜಕ್ಕೂ ಒಂದು ಆ ಒಂದು ಪ್ರತಿಕ್ರಿಯೆ ಅಸಾಮಾನ್ಯವಾಗಿ ಕಾಣುತ್ತೆ. Let's move to the next question. What makes you feel that Pandit Ravishankar deserves the appreciation of the readers? ಈ ಒಂದು ಪ್ರಶ್ನೆ ಜೂನ್ 2022ರಲ್ಲಿ ಕೇಳಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಪ್ರಶ್ನೆಯು ಸಹ ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ ಅಂತ ನಾನಾದ್ರೂ ಭಾವಿಸ್ತೀನಿ. ಪಂಡಿತ್ ರವಿಶಂಕರ್ ಓದುಗರ ಮೆಚ್ಚುಗೆಗೆ ಅರ್ಹರು ಎಂದು ನೀವು ಭಾವಿಸಲು ಕಾರಣವೇನು ಅಂತ ಪ್ರಶ್ನೆ ಕೇಳಲಾಗಿದೆ. The answer is Pandit Ravishankar and Ustad Allah Raka kept their promise. ಪಂಡಿತ್ ರವಿಶಂಕರ್ ಮತ್ತೆ ಉಸ್ತಾದ್ ಅಲ್ಲಾ ರಕ ದೊಡ್ಡ ಸಂಗೀತ ವಿದ್ವಾನರಾಗಿದ್ದು ತಮ್ಮ ಭರವಸೆಯನ್ನ ಅಂದ್ರೆ ತಾವು ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ತಾರೆ. ದೇ ಫುಲ್ಫಿಲ್ಡ್ ಅನಂತ್ಸ್ ವಿಶ್ ದ ವೆರಿ ನೆಕ್ಸ್ಟ್ ಡೇ. ಅವರು ಮರುದಿನವೇ ಅನಂತ್ ಅವರ ಕೊನೆಯ ಆಸೆಯನ್ನ ಪೂರೈಸ್ತಾರೆ. The simplicity, kindness and humanity of these great musicians are really admirable. ಈ ಮಹಾನ್ ಸಂಗೀತಗಾರರ ಸರಳತೆ, ದಯೆ ಮತ್ತು ಮಾನವೀಯತೆ ನಿಜಕ್ಕೂ ಶ್ಲಾಘನೀಯ. So by this I wind up today's class, and let us meet again in the next class with another topic. So thank you for watching this video and thank you for supporting. If you like this video, please do share among your friends. Thank you one and all.